ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನಯೇ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇವತ್ತಿನ ವಿಷಯ ಬಂದುಬಿಟ್ಟು ಇದು ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ಅಂದರೆ ನಾನು ರಾಯರನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ನಾನು ಚಿಕ್ಕ ವಯಸ್ಸಿಂದ ಏನು ರಾಯರ ಭಕ್ತಿ ಅಲ್ಲ, ರಾಯರು ಅಂದರೆ ಗುರುಗಳು ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತಷ್ಟೆ. ನಾನು ಯಾವಾಗ ನಂಬಕ್ಕೆ ಶುರು ಮಾಡಿದ್ನೋ ಆವಾಗ ನನಗೆ ಯಾವ ರೀತಿ ಅನುಭವಗಳಾಗಿದೆ, ರಾಯರು ಮನೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಏನೆಲ್ಲ ಸೂಚನೆಗಳು ಸಿಗ್ತಾ ಇದೆ, ಮುಂಚೆ ನನ್ನ ಲೈಫ್ ಹೇಗಿತ್ತು, ಇವಾಗ ಹೇಗಾಗಿದೆ ರಾಯರನ್ನು ನಂಬಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮುಂಚೆ ನಾನು ರಾಯರ ಮಠದ ಹತ್ರ ಹೋದರೂ ಕೂಡ ಒಳಗಡೆ ಹೋಗ್ತಿರ್ಲಿಲ್ಲ. ಅವರು ಗುರುಗಳು ಅಷ್ಟೇ ಅಲ್ವಾ, ದೇವರೇನಲ್ಲ ಅನ್ನೋ ಏನಕ್ಕೆ ಇಷ್ಟೊಂದು ಜನ ಹೋಗ್ತಾರೆ ಅಂತ ಹೇಗೆ ನನ್ನ ಮನಸ್ಸಲ್ಲಿ ಬರ್ತಿತ್ತು. ಇವಾಗ ರಾಯರ ಬಗ್ಗೆ ಒಂದು ಚಾನಲ್ ಓಪನ್ ಮಾಡಿರೋದು ಏನಕ್ಕೆ ಅಂದರೆ ನನಗೆ ತಿಳಿದಿರೋ ಅಷ್ಟನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ, ಆಯಿತಾ? ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನನ್ನ ಮನಸ್ಸು ಯಾವ ರೀತಿ ಚೇಂಜ್ ಆಗಿದೆ ರಾಯರ ಬಗ್ಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ಈ ರೀತಿ ಇದ್ದೋಳು ಆ ರೀತಿ ಚೇಂಜ್ ಆಗಿದ್ದೀನಿ ಅಂದರೆ ನೀವೇ ತಿಳ್ಕೊಬೋದು. ಹಾಗೆ ಒಂದಿನ ನಮ್ಮ ಹಸ್ಬೆಂಡ್ ಜೊತೆ ಕರೆದ್ರು, ಬಾ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಅವ್ರ ಜೊತೆ ಹೋಗಿದ್ದೆ. ರಾಯರ ಮಠಕ್ಕೆ ಒಂದಿನ ಅಷ್ಟೇ ಅವ್ರ ಜೊತೆ ಹೋಗ್ಬಿಟ್ಟು ಬಂದಿದ್ದು. ಅದಾದಮೇಲೆ ಏನೆಲ್ಲ ಚೇಂಜಸ್ ಆಯಿತು ಅಂದರೆ ನಂಗೆ ನಿಜ ನನ್ನ ರಾಯರಂದರೆ ಈ ಥರ ನಂಬಿಕೆ ಐತೆ ಅನ್ನೋದನ್ನ ನನ್ನ ಮನಸ್ಸಲ್ಲಿ ಬಂದೇ ಇರಲಿಲ್ಲ. ಹೋಗಿ ಬಂದಾದಮೇಲೆ 1 ವೀಕ್ ಆರ್ 1 ಮಂತ್ ಲೇಟರ್ ಏನಾಯ್ತಂದರೆ ನನ್ನ ಫೋನಲ್ಲಿ ಇದ್ದಕ್ಕಿದ್ದಂಗೆ ರಾಯರ ಫೋಟೋಸು, ರಾಯರ ವೀಡಿಯೋಸು ಬರೋಕ್ಕೆ ಶುರುವಾಯಿತು. ನನ್ನ ಸ್ಟೇಟಸಲ್ಲಿ ಕೂಡ ಯಾರು ರಾಯರ ಫೋಟೋ ಸ್ಟೇಟಸ್ ಆಗ್ತಿರಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಸ್ಟೇಟಸ್ ಬರೋಕ್ಕೆ ಶುರುವಾಯಿತು. ನನಗೆ ಯಾವತ್ತೂ ನಾನು ಒಂದಿನ ಹೋಗ್ಬಿಟ್ಟು ಬಂದಿದ್ದು ರಾಯರ ಮಠಕ್ಕೆ, ಇಷ್ಟೆಲ್ಲ ಶುರುವಾಗೋಕ್ಕೆ ಶುರುವಾಯಿತು. ಏನು ಇದೆಲ್ಲ ಪವಾಡ ಅಂತ ಒಂದೇ ಒಂದು ವಿಡಿಯೋ ನೋಡಿದೆ ರಾಯರದನ್ನು. ನೋಡೋಣ ವಿಡಿಯೋದಲ್ಲಿ ಏನಿದೆ, ಏನು ಮಹಿಮೆ ಅಂತ. ವಿಡಿಯೋ ನೋಡ್ತಾ ಹಾಗೆ ಮೈಯೆಲ್ಲ ಜುಮ್ಮಂದೋಯ್ತು. ನಾನು ಮರ್ತೋದೆ ವಿಡಿಯೋ ನೋಡ್ತಾ. ಆವಾಗ ನನಗೆ ಅನ್ನಿಸ್ತು, ಯಾವುದೇ ವಿಡಿಯೋ ನೋಡಬೇಕಾದ್ರೂ ಈ ರೀತಿ ಮೈ ರೋಮಾಂಚನ ಆಗಿರಲಿಲ್ಲ. ಆದರೆ ರಾಯರ ವಿಡಿಯೋ ನೋಡಬೇಕಾದ್ರೆ ಆ ಥರ ಆಗುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಫುಲ್ ಬಾಡಿ ವೈಬ್ರೇಷನ್ ಏನೋ ಇದೆ ಅಂತ ಹೇಳಿ ಆವಾಗ ಕಂಟಿನ್ಯೂಸ್ ಆಗಿ ರಾಯರ ವಿಡಿಯೋಗಳನ್ನ ನೋಡೋಕ್ಕೆ ಶುರು ಮಾಡಿದೆ. ಮನೆಗೆ ಫೋಟೋ ತಂದಾದಮೇಲೆ ರಾಯರ ಮನೆಯಲ್ಲಿ ಇದ್ದಾರೆ ಅನ್ನುವ ಸೂಚನೆಗಳು ಸಿಗ್ತಾ ಇತ್ತು. ಹಾಗೆ ಎಲ್ರಿಗೂ ಕೂಡ ಈ ಥರ ನನ್ನ ಥರ ಆಗ್ತಾ ಇದೆಯಾ ಅಥವಾ ನನಗೆ ಈ ಥರ ಆಗ್ತಾ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಪ್ರತಿ ಗುರುವಾರ ನೀವು ಏನನ್ನು ಮರೆತರೂ ಪೂಜೆ ಮಾಡೋದನ್ನು ಮರೆಯೋದಿಲ್ಲ. ಪೂಜೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ. ಅದು ಹೆಂಗೆ ಅಂದರೆ, ನಾವು ಮರ್ತಿದ್ರೂ ಕೂಡ ನಮ್ಮ ಮೈಂಡ್ ಹೇಗೆ ನೆನಪು ಮಾಡುತ್ತೆ ಅಂದರೆ, ಗುರುವಾರ ನಾಳೆ ಪೂಜೆ, ರಾಯರ ಪೂಜೆ ಅನ್ನೋದು ನೆನಪಿಗೆ ಬರುತ್ತೆ. ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಪೂಜೆಯನ್ನು ಅವರು ಮಿಸ್ ಮಾಡ್ಕೊಳ್ಳಲ್ಲ. ಅವರೇನೆ ನೆನಪು ಮಾಡಿ ನಮ್ಮ ಹತ್ತಿರ ಪೂಜೆನ ಮಾಡಿಸ್ಕೊಡ್ತಾರೆ. ಇನ್ನು ಸೆಕೆಂಡ್ ಒನ್ ಬಂದು, ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತೆ. ನಾವೇ ಜೋರು ಮಾಡಿದರೂ ಕೂಡ ನಮ್ಮಲ್ಲಿ ಶಾಂತಿ ಇರುತ್ತೆ. ಇಲ್ಲಿ ಇರಲಿ ಬಿಡು ನೋಡೋಣ ಅನ್ನೋ ತಾಳ್ಮೆ ಬರುತ್ತೆ. ಮನೆಯಲ್ಲಿ ಕೋಪ ಅಷ್ಟೇ, ಮನಸ್ಸಲ್ಲೂ ಕೂಡ ಅಷ್ಟೇ. ನೀವು ಪೂಜೆ ಮಾಡಬೇಕಾದ್ರೆ ಪ್ರತಿ ಸಲವೂ ಪ್ರಸಾದ ಆಗುತ್ತೆ. ಅಂದರೆ ಪ್ರತಿ ಪೂಜೆ ಮಾಡುವಾಗ ಆಗಲಿಲ್ಲ ಅಂದರೂ ಕೂಡ ಪೂಜೆ ಮಾಡಾದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲಾದರೂ ಹೂ ಪ್ರಸಾದ ಕೊಟ್ಟೇ ಕೊಡ್ತಾರೆ. ಅನಂತರ ಅವರು ಮನೆಯಲ್ಲಿ ಇದ್ದಾರೆ ಅಂದರೆ ಮೇನ್ ಸೂಚನೆ ಏನು ಗೊತ್ತಾ? ದೀಪ ಹಚ್ಚಿರ್ತೀವಿ ನೋಡಿ, ದೀಪ ಅಬ್ಸರ್ವ್ ಮಾಡಿ ಎಷ್ಟು ಹೊತ್ತು ಉರಿಯುತ್ತೆ ಅಂತ. ಮುಂಚೆ ಎಷ್ಟೊತ್ತು ಉರಿತಾ ಇತ್ತು ಅಂತ, ಇವಾಗ ಎಷ್ಟೊತ್ತು ಉರಿಯುತ್ತೆ ಅಂತ. ನಾನು ಗುರುವಾರ ನೈಟ್ ಹಚ್ಚಿದರೆ ಆಲ್ಮೋಸ್ಟ್ 2 ರಿಂದ 3 ಗಂಟೆವರೆಗೂ ದೀಪ ಉರಿಯುತ್ತೆ. ಮುಂಚೆ ಬತ್ತಿನೇ ಹಾಕ್ತಾಯಿದ್ವಿ, ಮುಂಚೆ ಹಾಕ್ತಾಯಿದ್ದೆ ಎಣ್ಣೆನೇ ಹಾಕ್ತಾಯಿದ್ವಿ. ಆವಾಗ ಇಲ್ಲದೆ ಇರುವುದು ಇವಾಗ ಉರಿತಾ ಇದೆ ಅಂದರೆ ನೀವೇ ಯೋಚನೆ ಮಾಡಿ, ಇದು ರಾಯರು ಮನೆಯಲ್ಲಿ ಇದ್ದಾರೆ ಅನ್ನುವ ಸೂಚನೆಯೇ. ಹಾಗೆ ಯಾವಾಗಲೂ ಕೂಡ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು.
ರಾಯರು ಇದ್ದಾರೆ, ಕ್ಲೀನಾಗಿ ಇರಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ. ರಾಯರು ಅದನ್ನು ನಾವೇ ಮನಸ್ಸಿಗೆ ಬಂದು ನಾವೇ ಕ್ಲೀನ್ ಮಾಡೋದು, ದೇವ್ರ ಮನೆ ಕ್ಲೀನ್ ಮಾಡೋದು ಆಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿ ಇಟ್ಕೋತೀವಿ. ಈ ಥರ ಸಣ್ಣ ಪುಟ್ಟ ಬದಲಾವಣೆಗೂ ಕೂಡ ರಾಯರು ನಮ್ಮನ್ನೇ ಇಲ್ಲಿದ್ದಾರೆ ಅನ್ನೋದು ಈ ಥರ ಸೂಚನೆಗಳು ಸಿಗ್ತಾ ಇರುತ್ತೆ. ಇದನ್ನು ಯಾರಾದರೂ ಒಬ್ಬರು ಹೇಳೋವರೆಗೂ ನಮಗೆ ಗೊತ್ತಾಗಿರಲ್ಲ. ನಾವು ಹಾಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಚೇಂಜ್ ಆಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಮಗೆ ಅನಿಸಿರಲ್ಲ, ಯಾರಾದರೂ ಒಬ್ಬರು ನಮಗೆ ಹೇಳಿದ ಮೇಲೇ ಆ ಥರ ಅನಿಸೋದು. ಆ ರೀತಿ ಯಾರಿಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತಷ್ಟು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.